ನಶೆಯಲ್ಲಿ ಕಾರ್ ಚಲಾಯಿಸಿ 15ಕ್ಕೂ ಹೆಚ್ಚು ಜನರಿಗೆ ಗಾಯವನ್ನ ಮಾಡಿದ್ದಾನೆ ಅಥವಾ ಅವರು ಗಾಯಗೊಳ್ಳುವ ರೀತಿ ಮಾಡಿದ್ದಾನೆ ಈ ಕುಡುಕ ಡ್ರೈವರ್. ಮಹಾರಾಷ್ಟ್ರದ ಸಾಂಗ್ಲಿ ಪಟ್ಟಣದ ದೇವಸ್ಥಾನದ ಬಳಿ ನಡೆದಿರುವಂಥ ಒಂದು ಘಟನೆ ಇದು. ನಿನ್ನೆ ರಾತ್ರಿ ನಡೆದಿರುವಂಥ ಅಪಘಾತದಲ್ಲಿ ಪೊಲೀಸರಿಗೂ ಗಾಯವಾಗಿದೆ. ಕುಡಿದ ಅಮಲ್ನಲ್ಲಿ ಇನೋವಾ ಕಾರನ್ನು ಈತ ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡಿದ್ದಾನೆ, ಅಜಾಗರೂಕವಾಗಿ ಚಾಲನೆ ಮಾಡಿದ್ದಾನೆ. 4 ಸಂಚಾರ ಪೊಲೀಸರು ಸೇರಿದಂತೆ 15 ಜನರಿಗೆ ಈ ಚಾಲಕನಿಂದ ಅವರು ಗಾಯಗೊಳಗಾಗಿದ್ದಾರೆ. ಘಟನೆ ಬಳಿಕ ಕಾರನ್ನು ಸ್ಥಳೀಯರು ಧ್ವಂಸಗೊಳಿಸಿದ್ದಾರೆ. ಜೊತೆಗೆ ಆತನನ್ನು ಕೂಡ ಅಂದರೆ ಚಾಲಕನನ್ನು ಕೂಡ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕುಡಿದ ಅಮಲ್ನಲ್ಲಿ ಅಡ್ಡಾದಿಡ್ಡಿಯಾಗಿ ಕಾರ್ ಚಲಾಯಿಸಿ ನಂತರ 15 ಜನಕ್ಕೆ ಆತ ಗುದ್ದಿ 15 ಜನ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದಂಥ ಚಾಲಕನನ್ನು ಹಂಗು ಹಿಂಗು ಮಾಡಿ ಸ್ಥಳೀಯರು ನಿಲ್ಲಿಸ್ತಾರೆ, ಆ ಗಾಡಿಯನ್ನು ಸ್ಟಾಪ್ ಮಾಡ್ತಾರೆ. ನಂತರ ಆತನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಆತನ ಕಾರನ್ನು ಸಂಪೂರ್ಣವಾಗಿ ಜಖಂಗೊಳಿಸಿ ಧ್ವಂಸ ಮಾಡಿದ್ದಾರೆ. ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಚಾಲಕನೂ ಸೇರಿದಂತೆ ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಲ್ಲಿ ಪೊಲೀಸರ ಮೇಲೂ ಕೂಡ ಆತ ಕಾರನ್ನು ಹಚ್ಚೋದಕ್ಕೆ ಬಂದಿದ್ದ. ಇದರಿಂದ ಅವರುಗಳಿಗೂ ಕೂಡ 4 ಪೊಲೀಸರಿಗೆ ಈಗ ಗಾಯವಾಗಿದೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸುಮಾರು 15 ಜನರು ಈ ಒಂದು ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಗೊಳಗಾಗಿರುವಂಥದ್ದು. ಜೊತೆಗೆ ಅವರೆಲ್ಲರನ್ನ ಈಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕುಡಿದ ಮತ್ತಿನಲ್ಲಿದ್ದಂಥ ಚಾಲಕನನ್ನು ಸ್ಥಳೀಯರೇ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.